ಯಾದಗಿರಿ ಕಣ್ವ ಮಠದ ಸ್ವಾಮೀಜಿ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾವಾರಿಧಿ ಬದಲು ರಾಮಮೂರ್ತಿ ಆಚಾರ್ಯ ಉತ್ತರಾಧಿಕಾರಿ ಅಂತ ಮಠದ ಭಕ್ತರೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಆದ್ರೆ ಮಠದ ಭಕ್ತರ ಆಯ್ಕೆಗೆ ಕಣ್ವ ವಿವಾದಿತ ಸ್ವಾಮೀಜಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಮಮೂರ್ತಿ ಆಚಾರ್ಯರ ಆಯ್ಕೆ ನನ್ನ ವಿರೋಧಿಗಳ ಆಯ್ಕೆ ಅಂತ ಸ್ವಾಮೀಜಿ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರಂತೆ. ಯಾವುದೇ ಕಾರಣಕ್ಕೂ ರಾಮಮೂರ್ತಿ ಆಚಾರ್ಯರನ್ನ ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸಬಾರದು ಅಂತ ಸದ್ಯಕ್ಕೆ ಪಟ್ಟನ್ನ ಹಿಡಿದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಪಕ್ಷೀಯ ನಿರ್ಧಾರಕ್ಕೆ ಸುರಪುರ ಸಂಸ್ಥಾನ ಒಪ್ಪೋದಿಲ್ಲ. ಹೊಸ ಉತ್ತರಾಧಿಕಾರಿ ನೇಮಕಕ್ಕೆ ಈಗ ವಿವಾದಿತ ಸ್ವಾಮೀಜಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಠದ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸಿದಾರೋ ಅವರನ್ನು ದೂರ ಇಟ್ಟು 4-5 ವರ್ಷಗಳಿಂದಲೂ ಮಠದ ಮುಖವನ್ನೇ ನೋಡದೇ ಇದ್ದಂಥ ವ್ಯಕ್ತಿಗಳೇ ಹೆಚ್ಚಿಗಿರುವ ಆ ಒಂದು ಸಮಿತಿ ಒಬ್ಬರನ್ನ ಯಾರನ್ನೋ ಒಬ್ಬರೊಬ್ಬರನ್ನ ಅಥವಾ ಉತ್ತರಾಧಿಕಾರಿಗಳನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದಿಲ್ಲ. ಈಗ ನಾವು ಎಂಥವ್ರನ್ನ ಒಪ್ಪಿಕೊಳ್ತೀವಿ ಅಂತಂದರೆ, ನಾವು ಬಂದಾಗಿನಿಂದ ಹಿಡಿದು ಈ ಮಠದ ಅಭಿವೃದ್ಧಿ ಸಲುವಾಗಿ ಯಾರು ಅವಿರತವಾಗಿ ಶ್ರಮಿಸಿದಾರೋ ಅಂಥ ಈ ಒಂದು ಕಣ್ವ ಮಠ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಅನೇಕ ಕೋಟಿ ಬೆಲೆ ಬಾಳತಕ್ಕಂಥ ಒಂದು ಭೂಮಿಯನ್ನು ಯಾರು ನಮ್ಮ ಮಠಕ್ಕೆ ನಮ್ಮ ಮುಖಾಂತರ ಹಸ್ತಾಂತರಿಸಿದಾರೋ ಅಂಥವರ ಅಭಿಪ್ರಾಯನೂ ನಾವು ಪ್ರಾಶಸ್ತ್ಯವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅವರ ಮಾತಿಗೂ ನಾವು ಬೆಲೆ ಕೊಡ. ತಮಿಳುನಾಡಿನ ತಿರುಚಿಯಲ್ಲಿ ಕಳ್ಳರು ಕರಾಮತನ್ನ ತೋರಿಸಿದ್ದಾರೆ. ಪ್ರತಿಷ್ಠಿತ ಲಲಿತಾ ಜ್ಯುವೆಲ್ಸ್ ಶಾಪಿಗೆ ನುಗ್ಗಿ ಕನ್ನ ಹಾಕಿದ್ದಾರೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋಕೆ ಈ ಖತರ್ನಾಕ್ ಕಳ್ಳರು ನಾಯಿ ಮತ್ತು ಬೆಕ್ಕಿನ ಮುಖವಾಡ ತೊಟ್ಟು ಸುಮಾರು 13 ಕೋಟಿಯಷ್ಟು ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಾಗೆ ಪೊಲೀಸರಿಗೆ ದಿಕ್ಕು ತಪ್ಪಿಸೋ ಉದ್ದೇಶದಿಂದ ಶೋರೂಂನಲ್ಲಿ ಮೆಣಸಿನ ಪುಡಿಯನ್ನು ಉದುರಿಸಿದ್ದಾರೆ. ಸದ್ಯ ಈ ಕಳ್ಳರ ಕರಾಮತಿನ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಎಲ್ಲ ಕಡೆ ವೈರಲ್ ಆಗ್ತಾ ಇದೆ.